ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಕ್ರೋಧಿನಾಮ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿತಾ ಇದೆ. ಹೊಸ ವರ್ಷ, ಹೊಸ ಕನಸುಗಳೊಂದಿಗೆ, ಹೊಸ ಯೋಜನೆಗಳೊಂದಿಗೆ, ಹೊಸ ಪ್ರಯತ್ನಗಳೊಂದಿಗೆ ನಾವು ಹೊಸ ವರ್ಷವಾದ ವಿಶ್ವಾವಸುನಾಮ ವರ್ಷಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ದ್ವಾದಶ ರಾಶಿಗಳ ಜಾತಕರು ಅವರ ರಾಶಿಯ ಭವಿಷ್ಯ ಯಾವ ರೀತಿ ಇರುತ್ತೆ ಹೊಸ ವರ್ಷದಲ್ಲಿ ಅಂತ ತುಂಬಾ ಜನರಲ್ಲಿ ಒಂಥರ ಆತುರತೆ ಇರುತ್ತೆ, ಕಾಯ್ತಾ ಇರ್ತಾರೆ. ಆದಾಯ ಎಷ್ಟು, ವ್ಯಯ ಎಷ್ಟು, ಗೌರವ ಎಷ್ಟು, ಅನುಕೂಲವಾದಂತಹ ಪರಿಸ್ಥಿತಿಗಳು ಯಾವ ರೀತಿ ಇರುತ್ತೆ, ಪರಿಹಾರಗಳೇನು ಮಾಡ್ಕೋಬೇಕು, ಯಾವ ಯೋಗ ಕೂಡಿ ಬರುತ್ತೆ, ಈ ವರ್ಷದಲ್ಲಿ ಮನೆ ಕಟ್ಟಬಹುದಾ, ಈ ವರ್ಷದಲ್ಲಿ ಸಾಲ ಆಗುತ್ತಾ, ಈ ವರ್ಷದಲ್ಲಿ ಬೆಳೆ ಚೆನ್ನಾಗಿರುತ್ತಾ ಅಂತ ರೈತರು, ಈ ವರ್ಷದಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತಾ ಅಂತ ವಿದ್ಯಾರ್ಥಿಯರು, ಈ ರೀತಿ ತುಂಬಾ ಜನ ಕನಸುಗಳನ್ನು ಕಟ್ಕೊಂಡಿರ್ತಾರೆ, ಹೊಸ ವರ್ಷಕ್ಕೆ ಕಾಯ್ತಾ ಇರ್ತಾರೆ. ಈ ಬರುವಂತಹ ವಿಶ್ವಾವಸುನಾಮ ವರ್ಷದಲ್ಲಿ ಧನಸ್ಸು ರಾಶಿ ಜಾತಕರಿಗೆ ಯಾವ ರೀತಿ ಫಲಗಳು ಸಿಗ್ತಾ ಇದೆ, ಯಾವ ಯೋಗಗಳು ಆಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಆರಾಧನೆ, ಯಾವ ಪರಿಹಾರಗಳು ಮಾಡಿಕೊಂಡರೆ ಅವರಿಗೆ ಉತ್ತಮವಾಗಿರುತ್ತೆ ಅನ್ನೋಂತಹ ವಿಷಯಗಳನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಧನುರಾಶಿ. ಈ ರಾಶಿಯಲ್ಲಿ ಮೂಲ ನಕ್ಷತ್ರದ 1, 2, 3, 4ನೇ ಪಾದದಲ್ಲಿ ಜನಿಸಿದವರು, ಪೂರ್ವಾಷಾಢ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ ಜನಿಸಿದವರು, ಉತ್ತರಾಷಾಢ 1ನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿಗೆ ಸೇರುತ್ತಾರೆ. ಇನ್ನ ಈ ವರ್ಷ ಒಂದು ವಿಚಿತ್ರವೇನೆಂದ್ರೆ, ಈವರೆಗೆ ಬರುವಂತಹ ಆದಾಯವು 5, ಮಾಡುವಂತಹ ಖರ್ಚು 5. ಅಂದ್ರೆ ಇವರಿಗೆ ಖರ್ಚುಗಳು, ವ್ಯಯಗಳು ಜಾಸ್ತಿಯಾಗಿ ಬರುವಂತಹ ಆದಾಯವು ಸಮಾನವಾಗಿ ಹೂಡಿಕೆ ಅನ್ನುವುದರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಬಂದಿರೋದನ್ನ ಬಂದಿರ್ತಾರ ಖರ್ಚು ಮಾಡಿಬಿಡ್ತಾರೆ, ಉಳಿಸೋಕೆ ಏನೂ ಇರಲ್ಲ, ಸೇವಿಂಗ್ಸ್ ಮಾಡ್ಕೊಳ್ಳೋಕೆ, ಹೂಡಿಕೆ ಇಡೋದಕ್ಕೆ ಆ ರೀತಿ ಯಾವುದು ಇವರಿಗೆ ಅನುಕೂಲವಾಗಿರಲ್ಲ. ಇನ್ನ ಈ ವಿಷಯದಲ್ಲಿ ಸ್ವಲ್ಪ ಗೌರವ ಮಾತ್ರ, ಒಂದು ಅವಮಾನ, ಇದು ಸಾಕಷ್ಟು ವಿಷಯಗಳಲ್ಲಿ ಇವರು ಅನಾವಶ್ಯಕವಾಗಿ ಸಮಸ್ಯೆಗಳಲ್ಲಿ ಸಿಲುಕಿ ಅಪಮಾನಗಳು, ಅಪಕೀರ್ತಿ, ಸುಮ್ಮನೆ ಜಗಳಗಳು ತಗೊಳ್ಳೋದು, ಜಗಳಗಳ ಮಧ್ಯದಲ್ಲಿ ಹೋಗೋದು, ಈ ರೀತಿ ಕಾರಣಗಳಿಂದ ಕೆಲವಷ್ಟು ಸಂದರ್ಭಗಳಲ್ಲಿ ಅವಮಾನಕ್ಕೀಡಾಗುವಂತಹ ಸಾಧ್ಯತೆ ಧನಸ್ಸು ರಾಶಿಯವರಿಗೆ ಈ ವರ್ಷ ಇರುತ್ತೆ. ಇವರ ಗ್ರಹಗತಿಯನ್ನು ನೋಡಿಕೊಂಡರೆ ಗುರು ಬಂದು ಈ ಧನುರ್ ರಾಶಿಯಲ್ಲಿ ಮೇ 15ರವರೆಗೆ ಷಷ್ಠ ಭಾವದಲ್ಲಿ ಇರುವ ಕಾರಣದಿಂದ, 6ನೇ ಭಾವದಲ್ಲಿ ಗ್ರಹ ಇರುವ ಕಾರಣದಿಂದ ಈ 1.5 ತಿಂಗಳ ಕಾಲ ಸ್ವಲ್ಪ ಹಣ ವ್ಯಯ ಮಾಡೋದು, ಜಾಸ್ತಿ ಖರ್ಚುಗಳಿರುತ್ತೆ. ಇನ್ನ ಮೇ 15ರಿಂದ ಅಕ್ಟೋಬರ್ 19ರವರೆಗೆ ಸಪ್ತಮದಲ್ಲಿರುವಂತಹ ಗುರು ಭೋಗ ಜೀವನ, ವಿಲಾಸಮಯ ಜೀವನ ಅನ್ನೋನ್ನ ಕೊಡ್ತಾರೆ. ಅದೇ ರೀತಿ ಅಕ್ಟೋಬರ್ಲಿಂದ ಡಿಸೆಂಬರ್ವರೆಗೆ ಮತ್ತೆ ಅಷ್ಟಮಕ್ಕೆ ಬರ್ತಾರೆ. ಅಷ್ಟಮದಲ್ಲಿ ಬರುವಂತಹ ಗುರು ಸ್ವಲ್ಪ ರೋಗವನ್ನು ಈಡು ಮಾಡ್ತಾರೆ. ಈ ರೋಗ ಭಯ, ಅನಾವಶ್ಯಕವಾದ ಅನಾರೋಗ್ಯ ಸಮಸ್ಯೆಗಳನ್ನು ಕೊಡ್ತಾರೆ. ಇನ್ನ ಕೊನೆಯ ವರ್ಷ ಅಂದ್ರೆ ಡಿಸೆಂಬರ್ಲಿಂದ ವರ್ಷದ ಕೊನೆಯ ಭಾಗದವರೆಗೂ ಮತ್ತೆ ಭೋಗದ ಜೀವಿತ ಅಂದ್ರೆ ಲಕ್ಸುರಿ ಲೈಫ್ನ, ವಿಲಾಸಮಯ ಜೀವಿತವನ್ನ ಇವರಿಗೆ ಗುರುಗ್ರಹ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ನೋಡಿದ್ರು ಸ್ವಲ್ಪ ಹಣಕಾಸಿನ ಖರ್ಚಿರುತ್ತೆ. ಸುಮ್ಮನೆ ನಾವು ಲಕ್ಸುರಿ ಲೈಫ್ ಮೀಟ್ ಮಾಡಕ್ಕಾಗುತ್ತಾ? ಬರುವಂತಹ ಆದಾಯದಲ್ಲಿ ಹೂಡಿಕೆಗಳು ಮಾಡಿಕೊಂಡು, ಇನ್ಕಮ್ ಟ್ಯಾಕ್ಸ್ಗಳು ಪೇ ಮಾಡಿ, EMIಗಳು ಕಟ್ಟಿ, ರೆಂಟ್ಗಳು ಕಟ್ಟಿ ಮತ್ತೆ ಮಾಡಬೇಕಾಗಿರುವಂತಹ ಅವಶ್ಯಕತೆಗಳನ್ನ ತಗೊಂಡು ಲಕ್ಸುರಿ ಲೈಫ್ನ ಲೀಡ್ ಮಾಡಬೇಕು ಅಂದ್ರೆ ಖಂಡಿತ ಬರುವಂತಹ ಆದಾಯ ಸರಿ ಹೋಗಲ್ಲ. ಅದನ್ನೇ ಹೇಳ್ತಾ ಇರೋದು, ಆದಾಯ 5 ಇವರು ಮಾಡುವಂತಹ ಖರ್ಚು 5. ಇನ್ನ ಶನಿ, ಇವರಿಗೆ ಅರ್ಧಾಷ್ಟಮದಲ್ಲಿ ಶನಿ ಇರುವ ಕಾರಣದಿಂದ ಧನುರಾಶಿಯವರಿಗೆ ಈ ಚತುರ್ಥ ಭಾವದಲ್ಲಿ ಶನಿ ಸಂಚಾರ, ಈ ಶನಿ ಬದಲಾವಣೆ ನಂತರ ಇವರಿಗೆ ಅರ್ಧಾಷ್ಟಮ ಶನಿ, ವೃಶ್ಚಿಕ ರಾಶಿಯವರಿಗೆ ಬಗೆಹರಿಯುತ್ತೆ. ಈಗ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ಶುರುವಾಗುತ್ತೆ. ಇದರಿಂದ ಇನ್ನ 2.5 ವರ್ಷ ಕಾಲ ಶನಿ ಅರ್ಧಾಷ್ಟಮದಲ್ಲಿರುವ ಕಾರಣದಿಂದ ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಕೆಲವೊಂದು ಆತಂಕಗಳು ಕಾಡುತ್ತೆ. ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವಷ್ಟು ಸಮಯ ತಾಳ್ಮೆಯಿಂದ ಇರಬೇಕಾಗಿರುವಂತಹ ಅವಶ್ಯಕತೆ ಇರಬಹುದು. ಅದರ ಬಗ್ಗೆ ಪರಿಹಾರಗಳನ್ನು ತಿಳಿಸ್ತಾನೆ. ಇನ್ನು ರಾಹು ಅರ್ಧಾಷ್ಟಮದಲ್ಲೂ ಮತ್ತು ದಶಮದಲ್ಲಿ
ಈ ಎರಡು ಸ್ಥಾನಗಳಲ್ಲಿರುವ ಕಾರಣದಿಂದ ಈ ವರ್ಷ ಪೂರ್ತಿ ಇವರಿಗೆ ಸ್ವಲ್ಪ ಕಲಹಗಳು ಜಾಸ್ತಿ ಆಗುತ್ತೆ. ಅನಾವಶ್ಯಕವಾದಿ ಅವಮಾನಗಳು, ಕಲಹಗಳು, ವೈರುಧ್ಯಗಳು, ಮನಸ್ತಾಪಗಳು ಆಗಬಹುದು. ಇನ್ನು ಕೇತು ತುಂಬಾ ಉತ್ತಮ ತೃತೀಯದಲ್ಲಿ, ಮೊದಲನೇ ಭಾವದಲ್ಲಿ ತೃತೀಯ, ಆಮೇಲೆ ಸ್ವಲ್ಪ ನವಮಕ್ಕೆ ಹೋಗುವ ಕಾರಣದಿಂದ ಸ್ವಲ್ಪ ಶುಭಗಳು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೇತು ಕೊಡ್ತಾ ಇದ್ದಾರೆ, ಶುಭಕಾರಕನಾಗಿರ್ತಾನೆ. ಇನ್ನ ಈ ವರ್ಷದ ಆರಂಭದಲ್ಲಿ ಈ ಧನುರ್ ರಾಶಿ ಜಾತಕರಿಗೆ ತುಂಬಾ ಸಾಕಷ್ಟು ವಿಷಯಗಳಲ್ಲಿ ಹಣಕಾಸಿನ ಖರ್ಚು ಮಾಡುವಂತಹ ಅವಶ್ಯಕತೆ ಬರುತ್ತೆ. ಮತ್ತೆ ಇವರಿಗೆ ಆದಾಯಕ್ಕೆ ಮೀರಿ, ಅಂದ್ರೆ ಒಂದು ಲಕ್ಸುರಿಯಸ್ ವೆಹಿಕಲ್ ತಗೊಂಡಿರ್ಬೋದು, ಇಲ್ಲ ಮನೆ ತಗೋಬಹುದು, ಅಥವಾ ಒಂದು ಗ್ಯಾಡ್ಜೆಟ್ ತಗೋಬಹುದು. ಅಂದ್ರೆ ಇವರಿಗೆ ಆದಾಯಕ್ಕೆ ಮೀರಿ, ಶಕ್ತಿಗೆ ಮೀರಿ ಲೋನ್ ತಗೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ಆ ಕಾರಣದಿಂದ ಈ ಸಂವತ್ಸರದ ಈ ವರ್ಷದ ಆರಂಭದಲ್ಲಿ ಲೋನ್ ತಗೊಳ್ಳೋದು, ಅದರಿಂದ ಸ್ವಲ್ಪ ಅದು ಖರ್ಚು ಮಾಡ್ತಾರೋ, ಇಲ್ಲ ಬೇರೆ ಏನಾದ್ರೂ ಅವಶ್ಯಕತೆಗೆ ತಗೊಳ್ತಾರೋ, ಇಲ್ಲ ಏನಾದ್ರೂ ಮನೆ ಕಟ್ಟೋದಕ್ಕೋ, ಒಂದು ಆಸ್ತಿ ಪ್ರಾಪರ್ಟಿ EMI ಅಲ್ಲಿ ಏನಾದ್ರೂ ತಗೊಳ್ಳೋ, ಈ ರೀತಿ ಏನಾದ್ರೂ ಒಂದು ಭಾರಿ ಅಮೌಂಟ್ ನ ಲೋನ್ ಆಗಿ ಪಡೆಯೋದಕ್ಕೆ, ಅದು ಪರ್ಸನಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ತಗೊಳ್ಳೋದಕ್ಕೆ ಅವಕಾಶವಿದೆ. ಇನ್ನ ಬಂಧುಗಳಿಂದ, ಮಿತ್ರಗಳಿಂದ ಸ್ವಲ್ಪ ಕೋಲ್ಡ್ ವಾರ್ ನಡೀತಾ ಇರುತ್ತೆ, ಕಲಹಗಳು ಉಂಟಾಗುತ್ತೆ, ಪರಸ್ಪರ ವೈಮನಸ್ಸುಗಳು, ಮನಸ್ತಾಪಗಳು, ಜಗಳಗಳು ಉಂಟಾಗುತ್ತೆ. ಈ ಕಾರಣದಿಂದ ಏನಾಗುತ್ತಂದ್ರೆ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅನಾವಶ್ಯಕವಾಗಿ ಬೆಳಿಗ್ಗೆನೆ ಅವನ್ ತಡ್ಕೊಂಡೆ, ಇವತ್ತು ನನ್ನ ಮೂಡೇ ಸರಿ ಇಲ್ಲ, ಆ ರೀತಿ ಹೇಳ್ತಾ ಇರ್ತಾರಲ್ವಾ. ಆ ವಿಷಯದಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡೋಕ್ ಹೋದ್ರೂ ಸ್ವಲ್ಪ ವ್ಯತಿರೇಕ ಫಲಗಳು ಕೊಡ್ತಾ ಇರುತ್ತೆ. ಅದ್ರ ಕೆಲಸವನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಯಾರ ಮಕ್ಕ ನೋಡಿದ್ನೋ ಅವ್ನು ಸುಮ್ನೆ ಅವನ ಹತ್ರ ಬೆಳಗ್ಗೆ ತಗಲಾಕೊಂಡೆ, ಸುಮ್ನೆ ಏನೋ ಮಾತಾಡ್ತಾನೆ, ಅವನ ಹತ್ರ ಜಗಳ ಮಾಡ್ಕೊಂಡು, ಈ ರೀತಿ ಸ್ವಲ್ಪ ದಿನಗಳು ಈ ರೀತಿ ಕಾಲ ಕಳೀತಾ ಇರ್ತೀರಾ. ಇನ್ನ ನಿಮಗೆ ಬರುವಂತಹ ಇನ್ಕಮ್ ಆಗಿರ್ಲಿ, ನಿಮಗೆ ಬರುವಂತಹ ಅದು ಉದ್ಯೋಗದಿಂದ ಬರುವಂತಹ ಆದಾಯವಾಗಿರ್ಲಿ, ವ್ಯಾಪಾರದಿಂದ ಬರುವಂತಹ ಆದಾಯ ಆಗಿರ್ಲಿ, ಮತ್ತು ನೀವು ಮಾಡುವಂತಹ ಖರ್ಚುಗಳ ಮಧ್ಯೆ ಒಂದು ಬ್ಯಾಲೆನ್ಸ್ ಇಲ್ದಿರೋ ಕಾರಣದಿಂದ ನೀವು ಏನಾಗುತ್ತೆ, ಅನೇಕವಾದ ಹಣಕಾಸಿನ ಸಮಸ್ಯೆಗಳು ಬರುತ್ತೆ. ಇದರಿಂದ ಸ್ವಲ್ಪ ಮಾತಿನ ಮೇಲೆ ಯಾರಿಗಾದ್ರೂ ನಾನು ಖಂಡಿತ ಹೆಲ್ಪ್ ಮಾಡ್ತೀನಪ್ಪ, ನೆಕ್ಸ್ಟ್ ಮಂತ್ ನಿನಗೆ ಹೆಲ್ಪ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ಮಂತ್ ಸಾಲ ತೀರಿಸ್ತೀನಿ, ಅಥವಾ ನೆಕ್ಸ್ಟ್ ಮಂತ್ ಖಂಡಿತವಾಗಿಯೂ ಏನಾದ್ರೂ ಒಂದು ಕಮಿಟ್ಮೆಂಟ್ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಯಾರಿಗಾದ್ರೂ ಮಾತು ಕೊಟ್ಟಿದ್ರೆ ಆ ಮಾತ್ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ ಧನುಸ್ಸು ರಾಶಿಯವರಿಗೆ. ಯಾಕಂದ್ರೆ ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಅವಕಾಶವಿದೆ. ಇಲ್ಲಿ ನೋಡಿದ್ರೆ ಗುರು ಬಂದು ಭೋಗವನ್ನು ನಡೀತಾ ಇದ್ದಾರೆ. ಇವ್ರೇನಾದ್ರೂ ಒಳ್ಳೆ ಕೆಲಸಕ್ಕೆ ಖರ್ಚು ಮಾಡ್ತಾ ಇದ್ದಾರಾ? ಇಲ್ಲ, ವಿಲಾಸಮಯ ಜೀವನಕ್ಕೆ, ಒಂದು ಕಾಸ್ಟ್ಲಿ ಬೈಕ್ ತಗೋಬೇಕು, ಒಂದು ಕಾಸ್ಟ್ಲಿ ಗ್ಯಾಡ್ಜೆಟ್ ತಗೋಬೇಕು, ಒಂದು ಕಾಸ್ಟ್ಲಿ ಕಾರ್ ತಗೋಬೇಕು, ಈ ರೀತಿ ಒಂದು ಭೋಗ ಲಾಲಸತೆಯನ್ನ, ವಿಲಾಸಮಯ ಜೀವನವನ್ನ ಕಾಣಿಸ್ತಾ ಇದೆ. ಆ ಕಾರಣದಿಂದ ಅನಾವಶ್ಯಕವಾದಂತಹ ಖರ್ಚುಗಳು ಜಾಸ್ತಿ ಆಗಬಹುದು. ಈ ಕೊಟ್ಟಿರುವಂತಹ ಮಾತು ನಿಲ್ಸ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವುದು, ಈ ಚೋರ ಭಯ ಕಾಡ್ತಾ ಇರುತ್ತೆ. ಖಂಡಿತವಾಗಿಯೂ ಕೈಯಲ್ಲಿ ಒಂದು 2.5 ಲಕ್ಷ, ಯಾವಾಗ ಪ್ರಶಾಂತವಾಗಿರ್ತಾರೆ. ಒಂದು 5,000 ರೂಪಾಯಿ ಮೊಬೈಲ್ ಇದ್ರೆ, ಒಂದು 4,000 ಮಾಮೂಲಿ 2,000 ರೂಪಾಯಿ 1,000 ರೂಪಾಯಿ ಒಂದು ಬೇಸಿಕ್ ಸೆಟ್ ಇದ್ರೆ ಯಾವುದೇ ರೀತಿ ಭಯ ಇರಲ್ಲ. ಅದೇ ನೋಡಿ ಪ್ರಯಾಣ ಮಾಡುವಾಗ 1-2 ಲಕ್ಷ ಫೋನ್ ಅನ್ಕೊಳ್ಳಿ, 1.5 ಲಕ್ಷ ಫೋನ್ ಅನ್ಕೊಳ್ಳಿ, ಕೈಯಲ್ಲಿ ಇಟ್ಕೊಂಡು ಓಡಾಡುವಾಗ ಆಟೋಮೆಟಿಕ್ ಆಗಿ ಭಯ ಬರುತ್ತೆ. ಅಯ್ಯೋ ಎಲ್ಲಿ ಕಳ್ಳರು ಓಡ್ಕೊಂಡು ಹೋಗ್ತಾರೋ, ಎಲ್ಲಿ ಮಿಸ್ ಮಾಡ್ಕೊಳ್ತೀನೋ ಅಂತ. ಅದೇ ತರ ಬೈಕ್, ಒಳ್ಳೆ ಬೈಕ್ ತಗೋಬೇಕು, ಅದೆಷ್ಟೇ ಕಷ್ಟಪಟ್ರು ಸಾಲ ಮಾಡಿ ಆಗ್ಲಿ 3 ಲಕ್ಷ 4 ಲಕ್ಷ ಬೈಕ್ ತಗೊಳ್ತೀನಿ, ಒಳ್ಳೆ ಬೈಕ್ ತಗೊಳ್ತೀನಿ ಅಂತ ತಗೊಳ್ತಾರೆ. ಅದ್ರಲ್ಲಿಯೂ ಸ್ವಲ್ಪ ಕಳ್ಳರ ಭಯ ಇರುತ್ತೆ. ಅಯ್ಯೋ ಹೊಸ ಬೈಕು ಬಿಟ್ಟು ಬಂದಿದ್ದೀನಿ, ಅದು ಯಾವ್ದೋ ಜಾಗ ಇರುತ್ತೋ ಇಲ್ಲ ಒಂಥರ ಭಯ ಕಾಡ್ತಾ ಇರುತ್ತೆ. ಆದ್ರೆ ಅಂದ್ರೆ ಈ ತರ ಕಳ್ತನವಾಗುತ್ತೇನೋ ಅನ್ನುವಂತಹ ಒಂದು ಭಯ, ಚೋರ ಭಯ ಕಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ಭಯ ಕಾಡೋದೇ ಇಲ್ಲ, ಆ ವಸ್ತುಗಳನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಯೂ ಇದೆ ಅಂತ ಗೋಚಾರವಾಗ್ತಾ ಇದೆ. ಹುಷಾರಾಗಿರಬೇಕು. ಅದು ವಸ್ತು ಆಗಿರಲಿ, ಡಾಕ್ಯುಮೆಂಟ್ ಆಗಿರಲಿ, ಅಥವಾ ಬೆಳೆ ಬಾಳುವಂತಹ ಒಡವೆಗಳಾಗಿರಲಿ, ತುಂಬಾ ಜಾಗ್ರತೆಯಿಂದ ಕಾಪಾಡ್ಕೋಬೇಕಾಗಿರುತ್ತೆ. ಅದ್ರ ಜೊತೆಗೆ ನೀವು ಯಾರನ್ನಾದ್ರೂ ನಂಬಿರ್ತೀರಾ, ಅವರಿಂದಾನೇ ಸ್ವಲ್ಪ ವಿಷಯಗಳಲ್ಲಿ ಮೋಸ ಆಗೋದಕ್ಕೆ ಸಂವತ್ಸರ ಆರಂಭದಲ್ಲಿ ಕಾರಣವಾಗುತ್ತೆ.
ಸ್ವಲ್ಪ ಅಗ್ನಿ ಅವಘಡಗಳು ನಡೆಯಬಹುದು. ಸ್ವಲ್ಪ ಈ ಎಲೆಕ್ಟ್ರಿಕ್ ಐಟಮ್ಸ್ ಹತ್ರ ಸ್ವಲ್ಪ ಚಾರ್ಜಿಂಗ್ ಇಡೋವಾಗಲಿ, ಐರನ್ ಮಾಡ್ಕೊಳ್ಳೋವಾಗಲಿ, ಈ ವಾಟರ್ ಹೀಟರ್ ಆನ್ ಮಾಡ್ಕೊಳ್ಳುವಂತಹ, ಮೋಟರ್ ಆನ್ ಮಾಡುವಂತ ಸ್ವಲ್ಪ ನೀವು ಅಗ್ನಿ ಸಂಬಂಧಪಟ್ಟಿರುವಂತಹ ಅವಘಡಗಳು ಹಾಕೋಕೆ ಕಾರಣ ಆಗ್ತಾ ಇರುತ್ತೆ. ಈ ವಿಷಯದ ಬಗ್ಗೆನೂ ಸ್ವಲ್ಪ ಗಮನ ಇಡಬೇಕಾಗಿರುತ್ತೆ. ಇನ್ನ ನೀವೇನಾದ್ರೂ ವ್ಯವಹಾರ ಮಾಡ್ಬೇಕಂದ್ರೆ ಗೌರ್ಮೆಂಟ್ಲಿಂದ ಅಪ್ರೂವಲ್ಸ್ ಬೇಕಾಗಿರುತ್ತೆ, ಗೌರ್ಮೆಂಟ್ಲಿಂದ ಲೈಸೆನ್ಸ್ ಬೇಕಾಗಿರುತ್ತೆ. ಅದು ಡಿಲೇ ಆಗಿರೋ ಕಾರಣದಿಂದ, ಅದರಲ್ಲೂ ಸಮಸ್ಯೆ ಇರೋದ್ರಿಂದ ನೀವು ಮಾಡಿದಿರುವಂತಹ ಕೆಲಸಗಳು ಮಧ್ಯದಲ್ಲೇ ನಿಲ್ಲುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಇಲ್ಲ ಈ ತರ ಕಳಿತಾ ಕಳಿತಾ ಆಗಸ್ಟ್ ಮಾಸ ಬಂದ್ಬಿಡುತ್ತೆ. ಸೊ ವರ್ಷದ ಮಧ್ಯಮ ಭಾಗಕ್ಕೆ ಬರ್ತೀರಾ. ಈ ವರ್ಷದ ಮಧ್ಯಮ ಭಾಗದಲ್ಲಿ ಕೆಲವಷ್ಟು ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಈ ಗಂಡ ಹೆಂಡತಿಯ ನಡುವೆ ಈ ಅಥವಾ ಸಂತಾನದ ಜೊತೆಗೆ, ಮಕ್ಕಳ ಜೊತೆಗೆ ಸ್ವಲ್ಪ ಅನ್ಯೋನ್ಯತೆ ಕಮ್ಮಿಯಾಗಿ, ಪ್ರೀತಿ ಪ್ರೇಮಾನುರಾಗಗಳು ಕಮ್ಮಿಯಾಗಿ, ಸ್ವಲ್ಪ ಏನಾಗುತ್ತೆ, ಒಬ್ಬರೊಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿಯಾಗಿ, ವಾಗ್ವಿವಾದಗಳು, ವಿರುದ್ಧ ಭಾವನೆಗಳು, ಮನಸ್ತಾಪಗಳು ಆಗುವಂತಹ ಕಾರಣಗಳು ಮಧ್ಯಮದಲ್ಲಿ ಆಗ್ತಾ ಇರುತ್ತೆ. ಮುಖ್ಯವಾಗಿ ಬೇರೆಯವರ ಬಗ್ಗೆ ಆಕರ್ಷಣೆಗೆ ಒಳಗಾಗುವಂತಹ ಅವಶ್ಯಕತೆ ಇದೆ. ಅದು ಪುರುಷರಾಗಿರಲಿ, ಸ್ತ್ರೀಯರಾಗಿರಲಿ, ಧನಸ್ಸು ರಾಶಿಯವರು ಬೇರೆಯವರ ಬಗ್ಗೆ ಆಕರ್ಷಿತರಾಗುವುದಕ್ಕೆ ಕಾರಣವಾಗ್ತಾ ಇದೆ. ಸೊ ಈ ವಿಷಯದಲ್ಲಿ ಸ್ವಲ್ಪ ನಿಮ್ಮ ಸಂಬಂಧ ಬಾಂಧವ್ಯಗಳನ್ನ, ವೈವಾಹಿಕ ಜೀವನವನ್ನ ಉತ್ತಮವಾಗಿ ನೋಡ್ಕೋಬೇಕಂದ್ರೆ ಈ ರೀತಿ ಅನೈತಿಕ ವ್ಯವಹಾರಗಳಿಗೆ ದೂರವಾಗಿರ್ಬೇಕಾಗುತ್ತೆ. ಮತ್ತೆ ಅನಾಲೋಚಿತ ನಿರ್ಧಾರಗಳು ಕೆಲಸ ಮಾಡಲ್ಲ. ತಪ್ಪಾಗಿ ಕೆಟ್ಟ ಸಹವಾಸಗಳು ಸಮಸ್ಯೆಗಳು ತಂದ್ಕೊಡಬಹುದು. ಸೊ ಆ ಕಾರಣದಿಂದ ಈ ವಿಷಯಗಳಲ್ಲಿ ಸ್ವಲ್ಪ ನಿಮಗೆ ಹುಷಾರಾಗಿರ್ಬೇಕಾಗಿರುತ್ತೆ. ಮತ್ತೆ ಫಿಸಿಕಲ್ ಅಟ್ರಾಕ್ಷನ್ಸ್, ಫಿಸಿಕಲ್ ನೀಡ್, ಈ ರೀತಿ ಆಶೆಗಳು, ಅಂದ್ರೆ ಭೋಗಲಾಲಸತೆ ಅಂತ ಹೇಳಿದಿನಲ್ವಾ, ಈ ಗುರು ಏನ್ ಮಾಡ್ತಾ ಇರ್ತಾರೆ, ಇಲ್ದಿರೋ ವಿಷಯಗಳಿಗೆಲ್ಲ ಆಸೆ ಹುಟ್ಟಿಸ್ತಾ ಇರ್ತಾರೆ, ಇಲ್ದಿರೋವೆಲ್ಲ ಬೇಕು ಅಂತ. ಈ ರೀತಿ ಇರೋ ಕಾರಣದಿಂದ ಸ್ವಲ್ಪ ಶರೀರದಲ್ಲಿ ಆಗುವಂತಹ ಬದಲಾವಣೆಗಳಿಗೆ, ಆಶೆಗಳಿಗೆ, ದುರಾಶೆಗಳಿಗೆ ಈಡಾಗ್ತೀರಾ. ಅನಾವಶ್ಯಕವಾಗಿ, ಅನಾಲೋಚಿತವಾಗಿ ಅಪರಿಚಿತ ವ್ಯಕ್ತಿಯರೊಡನೆ ನೀವು ಕೆಲವೊಂದು ಸಂದರ್ಭಗಳಲ್ಲಿ ಅನೈತಿಕ ವಿಷಯಗಳ ಬಗ್ಗೆ ಮಾತನಾಡುವುದು, ಈ ಆಸಕ್ತಿಗಳನ್ನು ತೋರಿಸುವುದು, ಈ ರೀತಿ ಕಾಮನ್ ಆಗಿ ಈ ರೀತಿ ವಿಷಯಗಳು ನಡೆಯೋದ್ರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಹಣ ನಷ್ಟವಾಗುವುದಕ್ಕೆ ಕಾರಣವಾಗುತ್ತೆ. ಇನ್ನ ಇದರಿಂದ ಮುಖ್ಯವಾಗಿ ಪೊಲೀಸು, ಕೋರ್ಟು, ಕೇಸು ಅಂತ ಹೇಳ್ಬಿಟ್ಟು ಕೆಲವೊಂದು ಸಮಸ್ಯೆಗಳು ನಿಮಗೆ ಆಗಬಹುದು. ಇನ್ನ ಈ ಧನಸ್ಸು ರಾಶಿಯಲ್ಲಿ ಯಾರಾದರೂ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ, ಕ್ಯಾರಿಂಗ್ ಮಾಡ್ತಾ ಇದ್ರೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾ, ಇಲ್ಲ ಮನೆಯಲ್ಲೇ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಆಕಸ್ಮಿಕವಾಗಿ ಮನೆಯಲ್ಲಿ ಸುಖಪ್ರಸವವಾಗುತ್ತೆ ಅಂತ ಗೋಚಾರವಾಗ್ತಾ ಇದೆ. ಸ್ವಲ್ಪ ಮಾನಸಿಕವಾಗಿ ದೌರ್ಬಲ್ಯವಾಗಿದ್ರು, ಕೆಲವೊಂದು ವಿಷಯಗಳಲ್ಲಿ ವೀಕ್ನೆಸ್ ಇದ್ರು ಕೂಡ ಇವರ ಕೆಲಸಗಳನ್ನ ಇವರು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಧನಸ್ಸು ರಾಶಿ ಜಾತಕರು ಹಣಕಾಸಿಗೆ ತೊಂದರೆ ಇದೆಯಾ? ಇಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆಸೆಗಳು ಜಾಸ್ತಿ, ಲಕ್ಸರಿ ಲೈಫ್ ಲೀಡ್ ಮಾಡಬೇಕು ಅನ್ನುವಂತಹ ಒಂದು ಆಸೆ, ಆಕಾಂಕ್ಷೆಗಳು ಇವರಲ್ಲಿ ಜಾಸ್ತಿ ಇರುತ್ತೆ. ಇನ್ನು ವರ್ಷದ ಕೊನೆಯ ಭಾವದಲ್ಲಿ ಬಂದಾಗ ಅದ್ಭುತವಾಗಿರುತ್ತೆ. ಅಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು, ಅಪ್ರಯತ್ನವಾಗಿ ಕಾರ್ಯಸಿದ್ಧಿ ಆಗುವುದು, ಸ್ವಲ್ಪ ಪ್ರಯತ್ನ ಪಟ್ಟರು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ. ಅಪ್ರಯತ್ನವಾಗಿ ಧನಲಾಭವಾಗುತ್ತೆ. ಈ ಮುಖ್ಯವಾಗಿ ನೀವು ಯಾವ ಕೆಲಸಗಳು ಪೆಂಡಿಂಗ್ ಆಗ್ತಾ ಇದೆ, ನಿಧಾನವಾಗಿ ಆಗ್ತಾ ಇದೆ, ಮುಂದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಕೆಲಸಗಳೆಲ್ಲ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ನಿಮ್ಮ ಶರೀರದ ಬಗ್ಗೆ ನೀವು ಸರಿಯಾದ ಟೈಮ್ಗೆ ಊಟ ಮಾಡೋದಾಗ್ಲಿ, ನಿದ್ದೆ ಮಾಡೋದಾಗ್ಲಿ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನ ವಸ್ತುವನ್ನ ಪರ್ಚೇಸ್ ಮಾಡೋದು, ವಾಹನವನ್ನು ಪರ್ಚೇಸ್ ಮಾಡೋದು, ಹೊಸದಾಗಿ ಆಭರಣ ಪ್ರಾಪ್ತಿ, ವಸ್ತ್ರ ಪ್ರಾಪ್ತಿ ತುಂಬಾ ಚೆನ್ನಾಗಿರುತ್ತೆ. ಅದ್ಭುತ, ಏನೇನ್ ಬೇಕೋ ಅದೆಲ್ಲ ಮಾಡ್ಕೊಳ್ತೀರಾ. ಸ್ವಲ್ಪ ಆಗುತ್ತೆ, ಅಯ್ಯೋ ಈ ರೀತಿ ಆಯ್ತಲ್ಲ, ನಾನು ಹುಷಾರಾಗಿರ್ಬೇಕು ಅನ್ನುವಂತಹ ಒಂದು ಗಮನದಲ್ಲಿ ನೀವು ನಿಮ್ಮ ಜೀವನವನ್ನು ಅದ್ಭುತವಾಗಿ ಮಾಡ್ಕೊಳ್ತಾ ಇರ್ತೀರಿ. ನೀವು ಮಾಡುವಂತಹ ಕೃಷಿ ಆಗಿರ್ಲಿ, ವೃತ್ತಿ ಉದ್ಯೋಗಗಳಲ್ಲಾಗಿರ್ಲಿ, ಒಳ್ಳೆಯ ಗುರುತುವಿಕೆ, ರಿವಾರ್ಡ್ಸ್, ರಿಕಗ್ನೈಸೇಷನ್, ಸತ್ಕಾರಗಳು ಈ ರೀತಿ ಎಲ್ಲ ಪಡೆಯಬಹುದು. ಮತ್ತು ನಿಮ್ಗೆ ಇದಕ್ಕೆ ಮುಂಚೆ ಆಗಿರುವಂತಹ ಈ ಸಂತಾನದ ಮುಖಾಂತರ, ಇಲ್ಲ ಸಂಗಾತಿಯ ಮುಖಾಂತರ ಏನಾದ್ರೂ ಸಮಸ್ಯೆಗಳಿದ್ದರಲ್ಲಿ ಅವೆಲ್ಲವೂ ಬಗೆಹರಿಯುತ್ತೆ. ಈ ಸಂತಾನದಲ್ಲಿ ಉತ್ತಮ ಸಂತಾನ ಪ್ರಾಪ್ತಿಯಾಗುತ್ತೆ. ಭೂಲಾಭ, ಕ್ಷೇತ್ರ ಲಾಭ ಮತ್ತು ಮಿತ್ರ ಸಂದರ್ಶನಗಳು ನಡೆಯುತ್ತೆ. ಈ ದೇವಸ್ಥಾನಗಳಿಗೆ ಹೋಗಿ ದೇವತಾ ಮೂರ್ತಿಗಳನ್ನ, ತೀರ್ಥಯಾತ್ರೆಗಳನ್ನು ಮಾಡುವುದು, ಈ ರೀತಿ ಎಲ್ಲ ಒಳ್ಳೆಯ ಕೆಲಸಗಳು ವರ್ಷದ ಅಂತ್ಯದಲ್ಲಿ ನಡೆಯುವುದಕ್ಕೆ ತುಂಬಾ ಅನುಕೂಲವಾಗಿದೆ. ಯಾವುದೇ ರೀತಿ ಚಿಂತೆ ಮಾಡುವಂತಹ
ಅವಶ್ಯಕತೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಈ ತುಂಬಾ ಅನುಕೂಲವಾಗಿದೆ. ಅಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಇನ್ನೇನು ಕಟ್ ಆಫ್ ಮಾರ್ಕ್ಗೆ ಹತ್ರ ಇರುವಂತಹ, ಅಂದ್ರೆ ರ್ಯಾಂಕ್ ಬರುತ್ತೆ, ಒಳ್ಳೆಯ ಸೀಟ್ ಬರುತ್ತೆ, ಅಂದ್ರೆ ಲಾಸ್ಟ್ ಅಂದ್ರೆ ಸ್ವಲ್ಪ ಇನ್ನೇನು ಜಸ್ಟ್ ಆ ರೀತಿ ರ್ಯಾಂಕ್ ಬರುತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ಬರುತ್ತೆ. ಸ್ವಲ್ಪ ಕಷ್ಟ ಪಡಬೇಕಾಗಿರುತ್ತೆ. ಇನ್ನ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಆದ್ರೂ ಫೈನಲ್ ಆಗಿ ಸಕ್ಸಸ್ ಅನ್ನ ಪಡಿತಾರೆ ವಿದ್ಯಾರ್ಥಿಗಳು. ಇನ್ನ ನಿರುದ್ಯೋಗಿಗಳಿಗೆ ಸ್ವಲ್ಪ ಮಿಶ್ರವಾದ ಕಾಲ. ಈ ಸ್ವಲ್ಪ ಜನಕ್ಕೆ ಈ ಉದ್ಯೋಗ ಪ್ರಾಪ್ತಿ ಅನ್ನೋದಾಗ್ತಾ ಇದೆ. ಸರಿಯಾದ ಟೈಮ್ಗೆ ಈ ಗುರು ಮೇ 15 ಉದ್ಯೋಗಕ್ಕೋಸ್ಕರ ಸತತ ಪ್ರಯತ್ನ ಮಾಡಿದ್ರೆ ಖಂಡಿತ ಉದ್ಯೋಗ ಪ್ರಾಪ್ತಿ, ಮತ್ತೆ ಈ ಒಳ್ಳೆಯ ಸಂಸ್ಥೆಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಉದ್ಯೋಗ ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ. ಇನ್ನ ಉದ್ಯೋಗಿಗಳಿಗೆ ಮುಖ್ಯವಾಗಿ ಇವರು ಯಾವ ಪ್ರಾಂತಕ್ಕೆ ನಾವು ವರ್ಗಾವಣೆ ಮಾಡ್ಕೋಬೇಕು, ಅಲ್ಲಾದ್ರೆ ಅನುಕೂಲ ಇರುತ್ತೆ, ಫ್ಯಾಮಿಲಿಗೆ ಹತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಉದ್ಯೋಗಸ್ಥರಿಗೆ ವರ್ಗಾವಣೆಗಳು ಆಗುವುದು, ಆದಾಯವೂ ಚೆನ್ನಾಗಿರುತ್ತೆ, ಪ್ರಮೋಷನ್ಗಳು ಸಿಗುತ್ತೆ. ಆದ್ರೆ ಕೊನೆಯವರೆಗೂ ಒಂದು ಸಸ್ಪೆನ್ಸ್ ನಡೀತಾ, ಬರುತ್ತಾ ಇಲ್ವಾ, ಪ್ರಮೋಷನ್ ಲಿಸ್ಟ್ ಅಲ್ಲಿ ಹೆಸರು ಇರುತ್ತಾ ಇಲ್ವಾ, ಕೊನೆಯವರೆಗೂ ಸ್ವಲ್ಪ ಸಸ್ಪೆನ್ಸ್ ಹಂಗೆ ಅದೇ ರೀತಿ ಕಂಟಿನ್ಯೂ ಆಗ್ತಾ ಫೈನಲ್ ಆಗಿ ರಿವೀಲ್ ಆಗುತ್ತೆ. ಅದರಲ್ಲಿ ಧನಸ್ಸು ರಾಶಿಯವರು ಅಂದ್ರೆ ನಿಮ್ಮ ನೇಮ್ ಖಂಡಿತವಾಗಿದ್ದೇ ಇರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ತುಂಬಾ ಚೆನ್ನಾಗಿರುತ್ತೆ. ಕೈ ಹಿಡಿರುವಂತಹ ವ್ಯಾಪಾರಗಳೆಲ್ಲ ಉನ್ಮುಖವಾಗಿ ತುಂಬಾ ಅಭಿವೃದ್ಧಿ ಕಡೆ ನಡೀತಾ ಇರುತ್ತೆ. ವ್ಯಾಪಾರ ವಿಸ್ತರಣೆ ಆಗಲಿ, ಇಲ್ಲ ಹೊಸ ಹೂಡಿಕೆಗಳನ್ನ ಹಾಕುವುದಕ್ಕಾಗಲಿ, ಒಳ್ಳೆ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಅನುಕೂಲವಾಗಿರುತ್ತೆ. ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದ್ರು ಅದು ನಿಮ್ಮ ಧೈರ್ಯದಿಂದ ಎದುರಿಸ್ಬಿಟ್ಟು ಮತ್ತೆ ಅದರಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ. ಯಾವುದೇ ರೀತಿ ತೊಂದರೆ ಇರಲ್ಲ. ಈ ರೈತರಿಗೆ ತುಂಬಾ ಚೆನ್ನಾಗಿದೆ. ಅವರ ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಕೆಲವು ಸಮಯಗಳಲ್ಲಿ ಈ ಕ್ರಿಮಿಕೀಟಗಳಿಂದ ಈ ಬೆಳೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವಾಗುವುದಕ್ಕೆ ಕಾರಣವಾಗಿರುತ್ತದೆ. ಇನ್ನು ಒಟ್ಟಾಗಿ ನೋಡಿಕೊಂಡ್ರೆ ಈ ರೀತಿ ಮಿಶ್ರಮ ಫಲಿತಗಳು ಗೋಚಾರವಾಗ್ತಾ ಇದೆ. ಈ ಕವಿಗಳು, ಸಾಹಿತಿಕರಿಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಾಹಿತಿಗಳು, ಸಿನಿಮಾ ರಂಗದಲ್ಲಿ ಕಲಾರಂಗದಲ್ಲಿ ಇರುವಂತಹ ನಟರು, ಇವರಿಗೆಲ್ಲವೂ ಮಧ್ಯದಲ್ಲಿ ಅಂದ್ರೆ ಕೆಲವಷ್ಟು ದಿನಗಳು ಉತ್ತಮವಾಗಿ, ಮತ್ತಷ್ಟು ದಿನಗಳು ಅನುಕೂಲವಾಗಿ, ಕೆಲವಷ್ಟು ದಿನಗಳು ಸ್ವಲ್ಪ ಸಂಕಟಗಳನ್ನ ಮತ್ತು ನಷ್ಟಗಳನ್ನ ತರುವಂತಹ ಕಾಲವಾಗಿರುತ್ತೆ ಅಂತ ಹೇಳ್ತಾ, ಈ ಧನಸ್ಸು ರಾಶಿಯವರು ಮುಖ್ಯವಾಗಿ ಈ ರಾಹು ಗ್ರಹ ಸ್ವಲ್ಪ ಈ ಅರ್ಧಾಷ್ಟಮದಲ್ಲಿ ದಶಮದಲ್ಲಿ ಸ್ವಲ್ಪ ಕಲಹಗಳನ್ನ, ಮಾನಸಿಕವಾಗಿ ಸ್ವಲ್ಪ ತೊಂದರೆಗಳನ್ನು ನೀಡುವಂತಹ ಕಾರಣದಲ್ಲೇ ಈ ವರ್ಷದಲ್ಲಿ ನೀವು ಪ್ರತಿ ಈ ದುರ್ಗಾ ಮಾತೆನ ಆರಾಧನೆ ಮಾಡುವುದು, ರಾಹು ಜಪವನ್ನು ಮಾಡುವುದು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದು ಉತ್ತಮ. ಇನ್ನ ಕೆಲವು ಸಂದರ್ಭಗಳಲ್ಲಿ ಗುರು ಸ್ವಲ್ಪ ಈ ಈ ಅಷ್ಟಮದಲ್ಲಿ ಇರುವ ಕಾರಣದಿಂದ, ಅಷ್ಟಮ ಮತ್ತು ಷಷ್ಠ ಭಾವದಲ್ಲಿರುವ ಕಾರಣದಿಂದ ಪ್ರತಿ ಗುರುವಾರ ನಿಷ್ಠೆಯಿಂದ ಶ್ರೀ ಗುರುರಾಯರನ್ನ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಗುರು ಸಮಾನರಿಗೆ ನೀವು ಸನ್ಮಾನ ಸತ್ಕಾರ್ಯಗಳು ಕೊಟ್ಟು ಅವರಿಂದ ಈ ಆಶೀರ್ವಾದ ಪಡೆಯಬೇಕಾಗಿರುತ್ತದೆ. ಪ್ರತಿ ಗುರುವಾರ ಸಾಯಂಕಾಲ ಸ್ವಲ್ಪ ಈ ಕಡಲೆಕಾಳಿನ ಪ್ರಸಾದವನ್ನ ನಿಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಂದಿರುವಂತಹ ಭಕ್ತಳಿಗೆ ಪ್ರಸಾದವಾಗಿ ವಿತರಣೆ ಮಾಡಿದ್ರು ನಿಮ್ಗೆ ಗುರು ಭಕ್ತಿ ತುಂಬಾ ಉತ್ತಮವಾಗಿ ಸಿಗುತ್ತೆ. ಒಟ್ಟಾಗಿ ನೋಡಿದರೆ ಧನಸ್ಸು ರಾಶಿಯವರಿಗೆ ತುಂಬಾ ಲೈಫ್ ನ ಎಂಜಾಯ್ ಮಾಡುವಂತಹ ಇಯರ್ ಆಗಿರುತ್ತೆ. ಈ ಧನಸ್ಸು ರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯುತ್ತಮವಾಗಿರಲಿ, ಆ ಶ್ರೀಮನ್ನಾರಾಯಣನ, ಆ ಶ್ರೀ ಮಹಾಲಕ್ಷ್ಮಿ ಶ್ರೀಮಾತೆ ಆಶೀರ್ವಾದ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.